अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। ವಿಶ್ವರತ್ನ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರ ಈ ಒಂದು ಹೇಳಿಕೆ ಇಡೀ ದೇಶಾದ್ಯಂತ ಪ್ರತಿಭಟನೆಗೆ ಕಾರಣವಾಗಿದೆ. ಗೃಹ ಸಚಿವ ಅಮಿತ್ ಶಾ ಅವರ ಈ ಹೇಳಿಕೆ ಖಂಡಿಸಿ ದೇಶದ ಹಲವೆಡೆ ಅಂಬೇಡ್ಕರ್ ಅಭಿಮಾನಿಗಳು, ದಲಿತ ಸಂಘಟನೆಗಳು, ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇವತ್ತು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭೀಮವಾದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ರೋಡಿಗಿಳಿದಿದ್ದರು. ಭೀಮವಾದ ದಲಿತ ಸಂಘರ್ಷ ಸಮಿತಿ BN ವೆಂಕಟೇಶ್ ಅವರ ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಅವರನ್ನು ರಾಜ್ಯಸಭೆ ಭಾಷಣದಲ್ಲಿ ಅಪಮಾನಿಸಿರುವ ಅಮಿತ್ ಶಾ ಅವರನ್ನು ಕೂಡಲೇ ಮಂತ್ರಿಗಿರಿಯಿಂದ ಕೆಳಗಿಳಿಸಬೇಕು ಹಾಗೂ ಅವರನ್ನು ದೇಶದಿಂದ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ಅನ್ನೋದು ನಮಗೆ ಫ್ಯಾಷನ್ ಅಲ್ಲ, ಅದು ನಮ್ಮ ಶಕ್ತಿ, ನಮ್ಮ ಜೀವ, ನಮ್ಮ ಉಸಿರಿರುವವರೆಗೂ ಅಂಬೇಡ್ಕರ್ ಅವರೇ ನಮಗೆ ದೇವರು. ಅಂಬೇಡ್ಕರ್ ರಚಿಸಿರುವ ಸಂವಿಧಾನದಿಂದಲೇ ಇವತ್ತು ಅಮಿತ್ ಶಾ ಕೇಂದ್ರದಲ್ಲಿ ಮಂತ್ರಿಯಾಗಿರೋದು, ನರೇಂದ್ರ ಮೋದಿ ಪ್ರಧಾನಿ ಆಗಿರೋದು. ಅಂತವರ ಬಗ್ಗೆ ಹಗುರವಾಗಿ ಮಾತನಾಡಿರುವ ಅಮಿತ್ ಶಾ ಅವರನ್ನು ಕೂಡಲೇ ಮಂತ್ರಿ ಸ್ಥಾನದಿಂದ ಕಿತ್ತೆಸೆಯಬೇಕು. ಇಷ್ಟು ಮಾಡಿದರೆ ಸಾಲದು, ಅವರನ್ನು ಕೂಡಲೇ ಈ ದೇಶದಿಂದಲೇ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ದಲಿತ ಸಂಘರ್ಷ ಸಮಿತಿಯಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಧರಣಿನ ಹಮ್ಮಿಕೊಳ್ಳಲಾಗಿದೆ. ಏನು ಅಮಿತ್ ಶಾ ಅವರು 17ನೇ ತಾರೀಕು ದಿನಾಂಕಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ರ ಬಗ್ಗೆ ಅವರು ಅಂಬೇಡ್ಕರ್ ಅಂದರು. ಆದರೆ ನಾವು 1000 ಸರಿ ಅಲ್ಲ, ನಮ್ಮ ಮನಸ್ಸಲ್ಲಿನೇ ಬಾಬಾ ಸಾಹೇಬ್ರನ್ನ ತುಂಬ್ಕೊಂಡಿದ್ದೀರಿ. ಏನು ಇವತ್ತು ನಮ್ಮ ಬಾಬಾ ಸಾಹೇಬ್ರಿಗೆ ಅವರು ಏನು ಕೇಳುವಾಗಿ ಮಾತಾಡಿದಾರೋ, ಅವ್ರಿಗೆ ಏಕ್ತೆ ಇದ್ದರೆ ಅವ್ರು ಗೆದ್ದಿರೋದು ಯಾರಿಂದ, ನಾವು ಇವತ್ತು ಮಿನಿಸ್ಟ್ರ್ ಆಗಿರೋದು ಯಾರಿಂದ ಅಂತ ಮನಸ್ಸನ್ನು ತಿಳ್ಕೊಬೇಕು. ಅವನೊಬ್ಬ ಲುಚ್ಚ ಅಮಿತ್ ಶಾ ಅಂತ ಹೇಳ್ತಾ ಇದ್ದೀನಿ ನಾನು. ಅವನು ಮಾನ ಮರ್ಯಾದಿದ್ದರೆ ಕೂಡಲೇ ರಾಜೀನಾಮೆ ಕೊಟ್ಟು ಅವನ ಮನೆಗೆ ಹೋಗ್ಬೇಕು. ಇಲ್ಲಾಂದರೆ ಕೆಲವು ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ಸುಮಾರು 10,000 ಜನ ಸೇರಿ ನಾವು ಧರಣಿ ಮಾಡ್ತೀವಿ ನಾವು ಅವ್ರ ವಿರುದ್ಧ. ಹಂಗೂ ಆಗಿಲ್ಲ ಅಂದರೆ ಇಲ್ಲಿಂದ ಡೆಲ್ಲಿಗೆ ಹೋಗಿ ನಾವು ಅಲ್ಲೇ ಧರಣಿ ಮಾಡಿ ಪಾರ್ಲಿಮೆಂಟ್ ಮುಂದೆನೇ ಮುತ್ತಿಗೆ ಹಾಕ್ತೀರಿ ಅಂತ ಹೇಳ್ತಾ ಮಂತ್ರಿ ಸ್ಥಾನದಿಂದ ಅವರನ್ನು ಕೆಳಗಿಳಿಸದಿದ್ದರೆ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕೋದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಹೊಸಕೋಟೆ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಪಾಲ್ಗೊಂಡು ಅಮಿತ್ ಶಾ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದರು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆಯಿಂದ ಏನಿವತ್ತು ಸಂವಿಧಾನ ನಮ್ಮ ದೇಶಕ್ಕೆ ಸಿಕ್ಕಿದೆ, ಆ ಸಂವಿಧಾನದ ಅಡಿಯಲ್ಲಿ ಇವತ್ತೇನು ಅಲ್ಲಿ ಡೆಲ್ಲಿಯಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಆಗಿರ್ಬೋದು, ಬೆಂಗಳೂರಲ್ಲಿರ್ತಕ್ಕಂಥ ವಿಧಾನಸೌಧ ಆಗಿರ್ಬೋದು, ಇವೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರೆ ಸಂವಿಧಾನದ ಅಡಿಯಲ್ಲಿ ಬಂದಿರತಕ್ಕಂಥ ವ್ಯವಸ್ಥೆಗಳು. ಆ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ನಿಂತು ಇವತ್ತು ಪಾರ್ಲಿಮೆಂಟಲ್ಲಿ ಅವರ ಮನದಾಳದ ಮಾತು ಏನು BJP ಅವರ ಸಂವಿಧಾನ ವಿರೋಧಿ ನಡೆ ಏನಿದೆ, ಅದರ ಮಾತು, ಮನದಾಳದ ಮಾತನ್ನ ಇವತ್ತು ಅಮಿತ್ ಶಾ ಅವರ ಬಾಯಿಂದ ಆಚೆ ಬಂದು ಇವತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಅಗೌರವ ಕೊಡೋಂಥ ಒಂದು ಕೆಲಸನ ಅವ್ರು ಮಾಡಿದ್ದಾರೆ. ಆದ್ದರಿಂದ ನಾವು ಅದರ ವಿರುದ್ಧವಾಗಿ ವಿಧಾನಸೌಧದಲ್ಲಿ ಎಲ್ಲ ಕಡೆಗಳು ಕೂಡ ಪ್ರತಿಭಟನೆ ಮಾಡಿ, ಹೋರಾಟ ಮಾಡಿ ಇವತ್ತು ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಿರ್ತಕ್ಕಂಥದ್ದು ಬರೀ ರಾಜಕೀಯ ಪಕ್ಷಗಳೆಲ್ಲ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಚಿಂತಕರು, ಪ್ರಗತಿಪರ ಯೋಚನೆ ಮಾಡೋಂಥ ಎಲ್ಲ ಜನರು ಇವತ್ತು ಒಟ್ಟಾರೆ ಇವತ್ತು ಹೋರಾಟ ಮಾಡಿ ಯಾವುದೇ ಒಂದು ಜಾತಿ, ಜನಾಂಗ, ಧರ್ಮಕ್ಕೆ ಸೀಮಿತ ಆಗದೆ ಇವತ್ತು ಅವರು ರಾಜೀನಾಮೆ ಕೊಡಬೇಕು. ಈ ರೀತಿಯಾಗಿ ನಮಗೆ ಪ್ರಜಾಪ್ರಭುತ್ವ ಕೊಟ್ಟು ಈ ರೀತಿಯಾದಂಥ ಸಮಾನವಾದಂಥ ವ್ಯವಸ್ಥೆನ ಸೃಷ್ಟಿ ಮಾಡಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇವರು ಅಗೌರವ ತರ್ತಾರಂತಂದರೆ ಇವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಮನುಸ್ಮೃತಿ ಸ್ಥಾಪನೆ ಮಾಡಬೇಕು ಅನ್ನೋಂಥ ಏನು ಭಾವನೆಗಳಿವೆ, ಆ ಭಾವನೆಗಳು ನಮಗೆಲ್ಲರಿಗೂ ಕೂಡ ಎದ್ದು ಕಾಣ್ತದೆ. ಇವತ್ತು ಅವ್ರು ಸಂಸದರೇನೆ ಹಿಂದೆ ಹೇಳೋರೆ ಸಂವಿಧಾನನ ಕಿತ್ತಾಕದ್ದೇ ನಮ್ಮ ಧ್ಯೇಯ ಅಂತೇಳಿ.
ಆ ರೀತಿಯಲ್ಲಿ ಸತತವಾಗಿ ಮಾಡ್ಕೊಳ್ತಾ ಬಂದು ಇವತ್ತು ಪ್ರಧಾನಮಂತ್ರಿಗಳಲ್ಲಿ ಈ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಯಾರಾದ್ರೆ ಅಮಿತ್ ಶಾ ಅವರು. ಇವತ್ತು ಅವರೇ ಈ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ ಅಂದರೆ ಅವ್ರ ಮನೋಭಾವನೆ, ಅವ್ರ ಚಿಂತನೆಗಳು ಯಾವ ಥರ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಇಲ್ಲಿ ಏನು ಇರ್ತಕ್ಕಂಥ ಎಲ್ಲ ನಾಗರಿಕರು, ಪ್ರಜೆಗಳು ಎಲ್ಲರೂ ಕೂಡ ಬುದ್ಧಿವಂತರು, ವಿಚಾರವಂತರು ಎಲ್ಲರೂ ಸೇರಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ನಮ್ಮ ಜೊತೆಗಿದೆ. ಮುಂದುವರಿಸಬೇಕು. ಅವ್ರಿಗೇನಾದರೂ ನೈತಿಕತೆ ಅನ್ನಂಥದ್ದಿದ್ರೆ ಅವ್ರು ಇವತ್ತು ಅವ್ರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಪ್ರತಿಭಟನಾ ಮೆರವಣಿಗೆ ಬಳಿಕ ಹೊಸಕೋಟೆ ತಾಲೂಕು ಕಚೇರಿಗೆ ಆಗಮಿಸಿ ಜಿಲ್ಲಾಧಿಕಾರಿಗೆ ಪ್ರತಿಭಟನಾಕಾರರು ಮನವಿ ಪತ್ರ ಸಲ್ಲಿಸಿದರು. ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳೋದಕ್ಕೆ ನಾಚಿಕೆ ಆಗಬೇಕು ಅವನಿಗೆ. ಯಾಕೆಂದರೆ ಆ ಯೋಗ್ಯತೆ ಇಲ್ಲ. ಅವರ ಕಾಲಿನ ಧೂಳಿನ ಸಮಾನ ಇಲ್ಲದ ವ್ಯಕ್ತಿ ಇವತ್ತೊಂದು ದಿನ ಏನು ಹೇಳ್ತಾನೆ ಅಂದರೆ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ. ಫ್ಯಾಷನ್ ಅಲ್ಲ ಅದು, ಅದು ನಮ್ಮ ಶಕ್ತಿ, ಅದು ನಮ್ಮ ಜೀವ. ಅದು ಅಂಥ ಜೀವವನ್ನು ಇವನು ಅವಹೇಳನಕಾರವಾಗಿ ಮಾತಾಡ್ತಾನೆ. ಇಂಥ ಬೇವರ್ಸಿ ಒಬ್ಬ ಕೇಂದ್ರ ಮಂತ್ರಿ ಅಂದರೆ ನಾವು ಇನ್ನು ಏನರಲ್ಲಿ ಅವ್ನಿಗೆ ಹೊಡಿಬೇಕು ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ನಮ್ಮ ಶಕ್ತಿ, ಇನ್ನು ದಲಿತರ ಶಕ್ತಿ ಏನು ಅನ್ನೋದು ಗೊತ್ತಿಲ್ಲ ಅವನಿಗೆ. ಏನು ಮಾತಾಡಿದ್ದಾರೆ ಈ ಉದ್ದೇಶ, ಇವ್ರು ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಒಂಥರ ನಮ್ಮಂಥ ಇದಕ್ಕೆ ಅವಮಾನ ಆದಂಗೆ. ಎಲ್ಲ ಇಡೀ ರಾಜ್ಯದಲ್ಲೇ ಇವರು ಇರಬಾರ್ದು. ಇಲ್ಲಾಂದರೆ ನಾವು ಅವ್ರ ಕತ್ತಿಗೆ ಮುತ್ತಿಗೆ ಹಾಕ್ತೀವಿ. ಅವ್ರು ಆ ಕೆಲಸದಲ್ಲಿ ಇರಬಾರ್ದು, ಅವ್ರು ಈ ಊರಲ್ಲಿ ಇರಬಾರ್ದು, ಅವ್ರದ್ದು ಗಡಿ ಪಾರ ಮಾಡಬೇಕು. ಎಲ್ಲಿ 7 ಜನ್ಮದಲ್ಲೂ ನಾವು ದೇವ್ರ ಪೂಜೆ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ಕೊಂಡೇ ಇದ್ದೀವಿ, ಅದೇ ಸ್ಥಾನದಲ್ಲೇ ಇದ್ದೀವಿ ಹೊರತು ಒಲ್ಮಾದಗಿರಂತೂ ಮುಂದಕ್ಕೆ ಬಂದಿಲ್ಲ. ಅವ್ರು ಅದು ಅಂದ್ಕೊಂಡೇ ಇರ್ತಾರೆ. ಆದ್ರಿಂದ ಇದಕ್ಕೆ ತಡೆಗಟ್ಟಬೇಕು. ಅವ್ರು ಈ ಥರ ದೇವರು, ಅಂಬೇಡ್ಕರೇ ನಮ್ಮ ದೇವರು, ಬೇರೆ ಯಾವ ದೇವರು ನಮಗಿಲ್ಲ. ಅಂಬೇಡ್ಕರ್ ಬಿಟ್ಟರೆ ಬೇರೆ ದೇವ್ರಿಲ್ಲ, ಬೇರೆ ಇದಿಲ್ಲ. ನಾವೆಲ್ಗನಾಗ್ಲಿ ನಾವು ಹೋಗ್ತೀವಿ, ಓಡಾಡ್ತೀವಿ. ಅವ್ರ ಕೆಲಸದಿಂದ ಡಿವೈಡ್ ಆಗೋ ತನಕ ನಾವು ಹಂಗೆ ಇರ್ತೀವಿ.